ಇನ್ನು SSLC ಪರೀಕ್ಷೆಗಳು ಸಹ ಇದು ಪರೀಕ್ಷೆಗಳ ಸಮಯ ಆಗಿಬಿಟ್ಟಿದೆ. ಎಲ್ಲರಿಗೂ ನಮಸ್ಕಾರ. 20-26ನೇ ಸಾಲಿನ SSLC ಪರೀಕ್ಷೆ 1 ಈಗ ಪ್ರಾರಂಭವಾಗಲಿಕ್ಕೆ ಹೋಗಿದೆ. ಈಗ ದಿನಾಂಕ 18/3/2026ರಿಂದ 2/4/2026 ಅಂದರೆ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಪರೀಕ್ಷೆಗಳು ನಡೆಯಲಿದೆ. ಪರೀಕ್ಷಾ ಸಮಯ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ 15 ನಿಮಿಷದವರೆಗೆ ಇರ್ತದೆ. ಸೊ ಈ ಬಾರಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 20,750 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿತ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಫ್ರೆಶ್ ಅಭ್ಯರ್ಥಿಗಳು ಅಂದರೆ ಹೊಸ ಅಭ್ಯರ್ಥಿಗಳು ಇರ್ತಾರೆ, ಖಾಸಗಿ ಅಂತೇಳಿ ಅವರು ಎಕ್ಸಾಮ್ ತಗೊಂಡವರು ಇರ್ತಾರೆ, ರಿಪೀಟರ್ಸ್ ಪುನರಾವರ್ತಿ ಆದವರು ಇರ್ತಾರೆ. ಈ ರೀತಿಯಾಗಿ ಸುಮಾರು 20,750 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿತ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಬಾಲಕರು 9,904, ಬಾಲಕಿಯರು 9,814 ಈ ಬಾರಿ ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಇವರು ಹೊಸ ವಿದ್ಯಾರ್ಥಿಗಳು. ಸೊ ಈ ರೀತಿ ಅದರ ಜೊತೆಯಲ್ಲಿ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳು 12,823 ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬರ್ತಾ ಇದ್ದಾರೆ. 6,895 ವಿದ್ಯಾರ್ಥಿಗಳು ನಗರ ಪ್ರದೇಶದಿಂದ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಈಗ 78 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಹಾಸನದಲ್ಲಿ 16, ಹಾಲೂರಿನಲ್ಲಿ 5, ಅರಸೀಕೆರೆಯಲ್ಲಿ 11 ಪರೀಕ್ಷಾ ಕೇಂದ್ರಗಳು, ಅರಕಲಗೂಡಿನಲ್ಲಿ 9, ಬೇಲೂರಿನಲ್ಲಿ 7, ಚನ್ನರಾಯಪಟ್ಟಣದ ಪರೀಕ್ಷಾ ಕೇಂದ್ರಗಳು 12, ಒಳನರಸೀಪುರ 9 ಕೇಂದ್ರಗಳು, ಸಕಲೇಶಪುರ 9. ಹೀಗೆ 78 ಪರೀಕ್ಷಾ ಕೇಂದ್ರಗಳು ಹಾಸನ ಜಿಲ್ಲೆಯಲ್ಲಿ ನಾವು ಐಡೆಂಟಿಫೈ ಮಾಡಿದ್ದೇವೆ. ಸೊ ಸೂಕ್ತ ಪೊಲೀಸ್ ಬಂದೋಬಸ್ತನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮತ್ತು 200 ಮೀಟರ್ ಪರೀಕ್ಷಾ ಕೇಂದ್ರದಿಂದ ಯಾವುದೇ ಜೆರಾಕ್ಸ್ ಅಂಗಡಿ, ಸೈಬರ್ ಕೇಂದ್ರಗಳನ್ನು ತೆರೀಬಾರದು. ಮತ್ತು ನಿಷೇಧ ಪ್ರದೇಶವನ್ನು ನಮ್ಮ BNSS 144 ಅನ್ವಯ ಘೋಷಿಸಲಾಗಿದೆ. ಅದು ಅಲ್ಲದೆ ನಾವು ಪ್ರತಿ ಪರೀಕ್ಷಾ ಕೊಠಡಿಗಳಲ್ಲಿ CC ಕ್ಯಾಮರಾ ಕಣ್ಗಾವಲು ಮತ್ತು ಅವರು ವೆಬ್ಕಾಸ್ಟಿಂಗ್, ಆ CC ಕ್ಯಾಮ್ರಾವನ್ನು ವೆಬ್ಕಾಸ್ಟಿಂಗನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿಯವರ ಅಧ್ಯಕ್ಷತೆಯಲ್ಲಿ ಅದು ಪರಿಶೀಲನೆಗೆ ಬರುತ್ತೆ. ಅದನ್ನು ಕೊಠಡಿಯಲ್ಲೇ ಕೂತ್ಕೊಂಡು ಆ ವೀಕ್ಷಣೆಯನ್ನು ಮಾಡಬಹುದು. ವೆಬ್ಕಾಸ್ಟಿಂಗ್ CCTVಯನ್ನು ವೀಕ್ಷಣೆ ಮಾಡಬಹುದಾಗಿರ್ತದೆ. ಜೊತೆಗೆ ಯಾವುದೇ ಸಿಬ್ಬಂದಿಗಳಿಗೂ ಸಹ ಮೊಬೈಲ್ ಬಳಕೆಯನ್ನು ಮಾಡದೇ ಇರುವ ಹಾಗೆ ನಿಷೇಧ ಹೇರಲಾಗಿದೆ. ಸಿಬ್ಬಂದಿಗಳು ಸಹ ಪರೀಕ್ಷಾ ಸಿಬ್ಬಂದಿಗಳು ಸಹ ಮೊಬೈಲನ್ನು ಬಳಕೆ ಮಾಡೋ ಹಾಗಿಲ್ಲ. ಇನ್ನು ವಿದ್ಯಾರ್ಥಿಗಳು ಸಹ ಪರೀಕ್ಷಾ ಕೇಂದ್ರಗಳಿಗೆ ಹೋಗುವಾಗ ಬ್ಲೂಟೂತ್, ರಿಸ್ಟ್ ವಾಚ್, ಮೊಬೈಲ್ ಈ ರೀತಿ ಯಾವುದೇ ವಿದ್ಯುನ್ಮಾನ ಪರೀಕ್ಷಾ ಉಪಕರಣಗಳನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಡಿಜಿಟಲ್ ಇಕ್ವಿಪ್ಮೆಂಟ್ಸ್ ಅಥವಾ ಅವ್ರದ್ದು ಗ್ಯಾಜೆಟ್ಸನ್ನು ಯಾವುದನ್ನು ತೆಗೆದುಕೊಂಡು ಹೋಗೋಂಗಿಲ್ಲ. ಸೊ ಅದರ ಜೊತೆಯಲ್ಲಿ ಪರೀಕ್ಷಾ ಸಿಬ್ಬಂದಿ ಹೊರತುಪಡಿಸಿ ಯಾವ ಸಿಬ್ಬಂದಿಯೂ ಸಹ ಕೇಂದ್ರದ ಒಳಗೆ ಪ್ರವೇಶ ಮಾಡುವುದನ್ನು ನಿರ್ಬಂಧಿಸಲಾಗಿದೆ. ಅವರು ಯಾವುದೇ ಅಧಿಕಾರಿಗಳು ಅಥವಾ ಅವರಿಗೆ ನಿಗದಿತ ಮಾಡದೇ ಇದ್ದಲ್ಲಿ ಯಾರೂ ಸಹ ಹೊರಗಡೆಯಿಂದ ಹೋಗೋ ಹಾಗಿಲ್ಲ. ಮತ್ತು ಪರೀಕ್ಷಾ ಸಿಬ್ಬಂದಿಗಳು ಸಹ ಕಡ್ಡಾಯವಾಗಿ ಅವರು ID ಕಾರ್ಡನ್ನು ಧರಿಸಿರಬೇಕು. ಅವರ ಗುರುತಿನ ಚೀಟಿ ಇಲ್ಲದಲೇ ಅವರು ಕೇಂದ್ರಗಳಿಗೆ ಒಳಗಡೆ ಹೋಗೋಗಿಲ್ಲ. ಅದರ ಜೊತೆಗೆ ನಾವು ಹೇಳ್ದಾಗೆ ಇಲ್ಲೂ ಸಹ ಸ್ಥಾನಿಕ ಜಾಗೃತ ದಳ ಅಂತ ಹೇಳಿ ಮಾಡಿದ್ದೇವೆ. ಮತ್ತು ಸಂಚಾರಿ ಜಾಗೃತ ದಳ ಅಂದರೆ ಮೂವಬಲ್ ಸ್ಕ್ವಾಡ್ ಮತ್ತು ನಮ್ಮ ಕೇಂದ್ರದಲ್ಲಿ ಸ್ಥಾನಿಕ ಜಾಗೃತ ದಳವನ್ನು ಮಾಡಿದ್ದೇವೆ. ಸೊ ಮತ್ತೆ ಹೇಳಿದಾಗೆ ಪ್ರಶ್ನೆ ಪತ್ರಿಕೆಗಳನ್ನು ತುಂಬ ಜಾಗೃತಿಯಿಂದ ಅವನ್ನ ರವಾನಿಸಬೇಕಾಗ್ತದೆ. ಹಾಗಾಗಿ ಅಲ್ಲಿ ಒಂದು ಸಮಿತಿಗಳನ್ನು ಸಹ ನೇಮಿಸಿದ್ದೇವೆ. ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು ಮತ್ತು ಪ್ರಶ್ನೆ ಪತ್ರಿಕೆಯ ಪಾಲಕರು ಅಂತ ಹೇಳಿ ಮಾಡಿದ್ದೇವೆ. ಮತ್ತು ಕಚೇರಿ ಸಹಾಯಕರು ಈ ರೀತಿ ತಂಡಗಳನ್ನು ಸಹ ನಾವು ನೇಮಿಸಿದ್ದೇವೆ.